ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಇದೀಗ ಮುಖ್ಯಾಂಶಗಳು. ಒತ್ತುವರಿ ಜಮೀನನ್ನು ಮಾಲೀಕರಿಗೆ ಬಾಡಿಗೆಗೆ ನೀಡುವ ಬದಲು ಜಮೀನು ಇಲ್ಲದವರಿಗೆ ನೀಡಿ ಎಂದ ಹೋರಾಟಗಾರರು. ಕಿಸಾನ್ ಡ್ರೋನ್ ಯೋಜನೆಯನ್ನು ಪ್ರಾರಂಭಿಸಿದ ಆಂಧ್ರಪ್ರದೇಶ ಸರ್ಕಾರ. ರಾಜ್ಯದಲ್ಲಿ ಡಿಎಪಿ ಗೊಬ್ಬರದ ಕೊರತೆ ಆಗಿಲ್ಲ ಎನ್ನುತ್ತಿರುವ ಹರಿಯಾಣದ ಕೃಷಿ ಸಚಿವರು. ಸರ್ಕಾರ ಇಥೆನಾಲ್ನ ಖರೀದಿ ಬೆಲೆಯನ್ನು ಲೀಟರ್ಗೆ ₹3 ಏರಿಸುವ ಸಂಭವ ಇದೆ ಎನ್ನುತ್ತಿವೆ ವರದಿಗಳು. ಸಕ್ಕರೆ ಉದ್ಯಮ ಮತ್ತು ಕಬ್ಬು ಕೃಷಿ ಎರಡೂ ಬಹಳ ನಷ್ಟದಲ್ಲಿವೆ ಎಂದ NFCSF. ನಾಳೆಯಿಂದ ಬೆಂಗಳೂರು ಕೃಷಿ ಮೇಳ, ರೈತರಿಗೆ ಆಹ್ವಾನ. ಇದೀಗ ವಾರ್ತೆಗಳ ವಿವರ. ಒತ್ತುವರಿ ಜಮೀನನ್ನು ಮಾಲೀಕರಿಗೆ ಬಾಡಿಗೆಗೆ ನೀಡುವ ಬದಲು ಜಮೀನು ಇಲ್ಲದವರಿಗೆ ನೀಡಿ ಎಂದ ಹೋರಾಟಗಾರರು. ಅರಣ್ಯ ಕಡಿದು ಕೃಷಿ ಮಾಡಿದ ಒತ್ತುವರಿ ಜಮೀನಿನ ವಿಷಯವನ್ನು ಯಾರಿಗೂ ತೊಂದರೆಯಾಗದಂತೆ ಬಗೆಹರಿಸುವ ಯೋಜನೆ ಹಾಕಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ 2005ರ ಈಚೆಗೆ ಕಾಡನ್ನು ಒತ್ತುವರಿ ಮಾಡಿದ ರೈತರು ತಮ್ಮ ವಿವರ, ಪಹಣಿ ಸಂಖ್ಯೆ, ಜಮೀನಿನ ನಕ್ಷೆ, ಒತ್ತುವರಿ ಮಾಡಿರುವ ಜಾಗದ ವಿವರಗಳನ್ನು ನೀಡಿದರೆ ಅಂತಹ ರೈತರು ಮುಂದಿನ 30 ವರ್ಷಗಳವರೆಗೆ ತಾವು ಒತ್ತುವರಿ ಮಾಡಿದ ಜಮೀನನ್ನು ಬಾಡಿಗೆಗೆ ತೆಗೆದುಕೊಳ್ಳಬಹುದು ಎನ್ನುವ ಆದೇಶವನ್ನು ಹೊರಡಿಸಿತ್ತು. ರೈತರು ತಾವು ಜಮೀನನ್ನು ಒತ್ತುವರಿ ಮಾಡಿದ್ದೇವೆ ಎಂದು ಹೇಳಲು ಹಿಂದೇಟು ಹಾಕುತ್ತಿರುವುದನ್ನು ಗಮನಿಸಿ ಅರ್ಜಿ ಸಲ್ಲಿಸಲು ನೀಡಿದ್ದ ಗಡುವನ್ನು ಸಹ ಮುಂದೂಡಲಾಗಿತ್ತು. ಒತ್ತುವರಿ ಜಮೀನನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳದೆ ರೈತರಿಗೆ ಸಹಕಾರಿಯಾಗಲು ಸರ್ಕಾರ ರೂಪಿಸಿದ ಈ ಪರ್ಯಾಯ ಯೋಜನೆ ರೈತರಿಂದ ಪ್ರಶಂಸೆಗೆ ಒಳಗಾಗಿತ್ತು. ಆದರೆ ಸರ್ಕಾರದ ಈ ಆದೇಶವನ್ನು ಖಂಡಿಸಿದ ಹಲವಾರು ಹೋರಾಟಗಾರರು ಜಮೀನು ಇದ್ದವರಿಗೆ ಕಾಡನ್ನು ಕಡಿದು ನಾಶ ಮಾಡಿ ತಮ್ಮ ಜಮೀನು ವಿಸ್ತರಿಸಿದವರಿಗೆ ಒತ್ತುವರಿ ಜಮೀನನ್ನು ಬಾಡಿಗೆಗೆ ಕೊಡುವ ಬದಲು ಕೃಷಿ ಜಮೀನು ಇಲ್ಲದಿರುವವರಿಗೆ ಬಾಡಿಗೆ ರೂಪದಲ್ಲಿ ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಹಾಸನದ ದಲಿತ ವಿಮೋಚನೆ ಹಕ್ಕುಗಳ ವೇದಿಕೆಯ ಮುಖ್ಯಸ್ಥರಾದ ಶ್ರೀ ಅಂಬುಗ ಮಹೇಶ್ ಅವರು ಈ ವಿಷಯದ ಕುರಿತು ಮಾತನಾಡಿ, ಸರ್ಕಾರದ ಈ ನೀತಿಯಿಂದ ಜಮೀನು ಇದ್ದವರಿಗೆ ಮತ್ತಷ್ಟು ಲಾಭವಾಗುತ್ತದೆ. ಆದರೆ ಜಮೀನು ಇಲ್ಲದ ಹಿಂದುಳಿದ ವರ್ಗದವರಿಗೆ ಒತ್ತುವರಿ ಜಮೀನು ನೀಡುವುದರಿಂದ ಜಿಲ್ಲೆಯ ದಲಿತರಿಗೆ ಹೆಚ್ಚಿನ ಉಪಯೋಗವಾಗಲಿದೆ ಎಂದರು. ಕಿಸಾನ್ ಡ್ರೋನ್ ಯೋಜನೆಯನ್ನು ಪ್ರಾರಂಭಿಸಿದ ಆಂಧ್ರಪ್ರದೇಶ ಸರ್ಕಾರ. ಅಮರಾವತಿಯಲ್ಲಿ ಯಶಸ್ವಿಯಾಗಿ ನಡೆದ ಡ್ರೋನ್ ಸಮ್ಮೇಳನದಲ್ಲಿ ಭಾಗಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡ ರೈತರ ಉತ್ಸುಕತೆಯನ್ನು ನೋಡಿ ಆಂಧ್ರಪ್ರದೇಶ ಸರ್ಕಾರ ತನ್ನ ಬಜೆಟಿನಲ್ಲಿ ಕಿಸಾನ್ ಡ್ರೋನ್ ಯೋಜನೆಯನ್ನು ಆರಂಭಿಸುವುದಾಗಿ ತಿಳಿಸಿದೆ. ದೇಶದಾದ್ಯಂತ ಹಲವಾರು ಖಾಸಗಿ ಕಂಪನಿಗಳು ಇದಾಗಲೇ ಡ್ರೋನ್ ತಂತ್ರಜ್ಞಾನವನ್ನು ರೈತರಿಗೆ ತಲುಪಿಸುವತ್ತ ದಾಪುಗಾಲಿಡುತ್ತಿದ್ದು, ಇದೀಗ ಆಂಧ್ರಪ್ರದೇಶ ಸರ್ಕಾರ ಸಹ ಡ್ರೋನ್ ಬಗ್ಗೆ ರೈತರಿಗೆ ಮಾಹಿತಿ ನೀಡಲು ಕೃಷಿಯಲ್ಲಿ ಬಳಕೆಗೆ ತರಲು ಯೋಚಿಸುತ್ತಿದೆ. ಕಿಸಾನ್ ಡ್ರೋನ್ ಯೋಜನೆಯಡಿಯಲ್ಲಿ ರಾಜ್ಯಾದ್ಯಂತ 875 ಹೊಸ ಡ್ರೋನ್ ಸರ್ವಿಸ್ ಸೆಂಟರ್ಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದ್ದು, ಅದಕ್ಕಾಗಿ ಸುಮಾರು ₹88 ಕೋಟಿ ಆಂಧ್ರಪ್ರದೇಶ ಸರ್ಕಾರ ವ್ಯಯಿಸಲಿದೆ. ಕಿಸಾನ್ ಡ್ರೋನ್ ಯೋಜನೆ ಅಡಿಯಲ್ಲಿ ಡ್ರೋನ್ ಖರೀದಿಸುವ ರೈತರಿಗೆ, ರೈತ ಉತ್ಪಾದಕ ಕಂಪನಿಗಳಿಗೆ ಅಥವಾ ಸ್ವಸಹಾಯ ಸಂಘಗಳಿಗೆ ಶೇಕಡ 40ರಷ್ಟು ಸಬ್ಸಿಡಿ ಸಹ ಸಿಗಲಿದೆ. ಅದಲ್ಲದೆ ರಾಜ್ಯಾದ್ಯಂತ ರೈತರಿಗೆ ಡ್ರೋನ್ ಹಾರಿಸುವ ಮತ್ತು ರಿಪೇರಿ ತರಬೇತಿಯನ್ನು ಸಹ ಉಚಿತವಾಗಿ ಸರ್ಕಾರ ನೀಡಲಿರುವುದಾಗಿ ತಿಳಿಸಿದೆ. ಒಟ್ಟಾರೆ ಮುಂದಿನ ವರ್ಷಗಳಲ್ಲಿ ಕೃಷಿಯಲ್ಲಿ ಆಧುನಿಕತೆಯನ್ನು ಬಳಸುವತ್ತ ಆಂಧ್ರಪ್ರದೇಶದ ರೈತರು ಮುಂದಾಗಬೇಕು ಎನ್ನುವ ಆಶಯದೊಂದಿಗೆ ಈ ಕಿಸಾನ್ ಡ್ರೋನ್ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ. ರಾಜ್ಯದಲ್ಲಿ ಡಿಎಪಿ ಗೊಬ್ಬರದ ಕೊರತೆ ಆಗಿಲ್ಲ ಎನ್ನುತ್ತಿರುವ ಹರಿಯಾಣದ ಕೃಷಿ ಸಚಿವರು. ಹರಿಯಾಣ ರಾಜ್ಯದಲ್ಲಿ ಡಿಎಪಿ ಗೊಬ್ಬರದ ಕೊರತೆ ಉಂಟಾಗಿದೆ. ಈ ರೀತಿ ಗೊಬ್ಬರದ ಕೊರತೆ ಆಗಿರುವುದಕ್ಕೆ ಬಿಜೆಪಿ ಸರ್ಕಾರವೇ ಕಾರಣ ಎನ್ನುವ ವಿಪಕ್ಷಗಳ ಟೀಕೆಗೆ ಉತ್ತರಿಸಿದ ಹರಿಯಾಣ ಕೃಷಿ ಸಚಿವರಾದ ಶ್ರೀ ಶ್ಯಾಮ್ ಸಿಂಗ್ ರಾಣಾ ಅವರು, ರಾಜ್ಯದಲ್ಲಿ ಡಿಎಪಿ ಗೊಬ್ಬರದ ಕೊರತೆ ಇಲ್ಲ, ಇದೆಲ್ಲವೂ ಸಹ ವಿಪಕ್ಷಗಳು ಹೇಳುತ್ತಿರುವ ಸುಳ್ಳು. ರಾಜ್ಯದ ಗೊಬ್ಬರದ ಉಗ್ರಾಣಗಳಲ್ಲಿ ಹಿಂಗಾರು ಬಿತ್ತನೆಗೆ ಬೇಕಾಗುವಷ್ಟು ಡಿಎಪಿ ಗೊಬ್ಬರ ಸಂಗ್ರಹವಾಗಿದೆ ಎಂದರು. ಹಿಂಗಾರು ಬಿತ್ತನೆ ಮತ್ತು ಗೊಬ್ಬರಗಳ ವಿತರಣೆಯ ಬಗ್ಗೆ ವಿಚಾರಿಸಲು ಕೃಷಿ ಅಧಿಕಾರಿಗಳ ಸಭೆ ಕರೆದಿದ್ದ ಸಚಿವರು ಸಭೆಯ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಈಗಾಗಲೇ 23,748 ಟನ್ ಡಿಎಪಿ ಗೊಬ್ಬರದ ಸಂಗ್ರಹಣೆ ಇದೆ. ನವೆಂಬರ್ 15ರ ಒಳಗೆ ಇನ್ನೂ 9,519 ಟನ್ ಡಿಎಪಿ ಬರಲಿದೆ.
ಇವೆಲ್ಲವನ್ನೂ ಸಹ ರೈತರಿಗೆ ಸಬ್ಸಿಡಿಯಲ್ಲಿ ನೀಡಲಾಗುವುದು. ಡಿಎಪಿ ಇಲ್ಲ ಎನ್ನುವುದು ಶುದ್ಧ ಸುಳ್ಳು ಎಂದರು. ಸಚಿವರ ವಾಗ್ದಾನ, ವಿಪಕ್ಷಗಳ ಟೀಕೆಗಳ ನಡುವೆ ರೈತರ ಸ್ಥಿತಿ ಮಾತ್ರ ಸುಧಾರಣೆಗೊಂಡಿಲ್ಲ. ಪಂಜಾಬ್ ಮತ್ತು ಹರಿಯಾಣದ ರೈತರಿಗೆ ಗೋಧಿಗೆ ಹಾಕಲು ಡಿಎಪಿ ಗೊಬ್ಬರ ಬೇಕಾದ ಸಮಯದಲ್ಲಿ ಸಿಗುತ್ತಿಲ್ಲ ಎನ್ನುವ ದೂರುಗಳು ಈಗಲೂ ಸಹ ಕೇಳಿಬರುತ್ತಿದ್ದು, ಆರೋಪಿಸುವ ವಿಪಕ್ಷಗಳು ಹೇಳುವುದು ಸರಿಯೋ ಅಥವಾ ಸಮರ್ಥಿಸಿಕೊಳ್ಳುವ ಸರ್ಕಾರದ ಮಾತನ್ನು ನಂಬಬೇಕೋ ಎನ್ನುವ ಗೊಂದಲದಲ್ಲಿ ರೈತರಿದ್ದಾರೆ. ದೇಶದಲ್ಲಿ ಗರಿಗೆದರಿದ ಹಿಂಗಾರು ಬಿತ್ತನೆ. ದಕ್ಷಿಣ ಭಾರತದಲ್ಲಿ ತೊಂದರೆ ಕೊಡುತ್ತಿರುವ ಅಕಾಲಿಕ ಮಳೆ. ದೇಶದಾದ್ಯಂತ ಹಿಂಗಾರು ಹಂಗಾಮು ಆರಂಭವಾಗಿದ್ದು, ರೈತರು ಎರಡನೇ ಬೆಳೆ ಬಿತ್ತುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಉತ್ತಮ ಮುಂಗಾರು, ಒಳ್ಳೆಯ ಇಳುವರಿ ಮತ್ತು ತಮ್ಮ ಬೆಳೆಗೆ ಸಿಕ್ಕ ಹೆಚ್ಚಿನ ಬೆಲೆಯಿಂದ ಸಂತಸದಲ್ಲಿರುವ ರೈತರು ಇದೀಗ ಹಿಂಗಾರು ಹಂಗಾಮಿನಲ್ಲೂ ಸಹ ಬಂಪರ್ ಬೆಳೆ ತೆಗೆಯಲು ಉತ್ಸುಕರಾಗಿದ್ದಾರೆ. ದೇಶದಾದ್ಯಂತ ಈಗಾಗಲೇ ಪ್ರಮುಖ ಹಿಂಗಾರು ಬೆಳೆಗಳಾದ ಗೋಧಿ, ಕಡಲೆ, ಸಾಸಿವೆ ಮುಂತಾದ ಬೆಳೆಗಳನ್ನು ಬಿತ್ತಲು ಪ್ರಾರಂಭಿಸಲಾಗಿದೆ. ಈ ಬಾರಿಯ ಮುಂಗಾರು ಬೆಳೆಯಂತೆ ಹಿಂಗಾರಿನಲ್ಲೂ ಸಹ ಅತ್ಯುತ್ತಮ ಇಳುವರಿಯನ್ನು ನಿರೀಕ್ಷಿಸಲಾಗುತ್ತಿದೆ. ಕೇಂದ್ರ ಸರ್ಕಾರ ಸಹ ಹಿಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಏರಿಸಿದ್ದು ರೈತರ ಸಂತಸಕ್ಕೆ ಕಾರಣವಾಗಿದೆ. ಆದರೆ ದಕ್ಷಿಣ ಭಾರತದ ರಾಜ್ಯಗಳಾದ ಕೇರಳ, ತಮಿಳುನಾಡು ಮತ್ತು ಆಂಧ್ರಪ್ರದೇಶದಲ್ಲಿ ಅಕಾಲಿಕ ಮಳೆ ಹಿಂಗಾರು ಬೆಳೆಗಳ ಬಿತ್ತನೆಗೆ ಅಡ್ಡಿ ಮಾಡುತ್ತಿದ್ದು, ಕೆಲ ಭಾಗದ ರೈತರು ಇನ್ನೂ ಸಹ ಯಾವುದೇ ಹಿಂಗಾರು ಬೆಳೆಗಳನ್ನು ಬಿತ್ತನೆ ಮಾಡದೆ ಕುಳಿತಿದ್ದಾರೆ. ಬಿತ್ತನೆ ತಡವಾದ ಹಾಗೆಲ್ಲ ರೈತರು ಉದ್ದಿನ ಬೆಳೆಯತ್ತ ಹೆಚ್ಚಿನ ಒಲವು ತೋರುವ ಸಂಭವವಿದ್ದು, ಉದ್ದನ್ನು ಬಿತ್ತುವುದಕ್ಕಾದರೂ ಮಳೆ ಬಿಡುವು ನೀಡುತ್ತದೆಯಾ ಎನ್ನುವುದನ್ನು ನೋಡಬೇಕಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಸರ್ಕಾರ ಇಥೆನಾಲ್ನ ಖರೀದಿ ಬೆಲೆಯನ್ನು ಲೀಟರ್ಗೆ 3 ರೂಪಾಯಿ ಏರಿಸುವ ಸಂಭವವಿದೆ ಎನ್ನುತ್ತಿವೆ ವರದಿಗಳು. ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗಳು ಸರ್ಕಾರ ಇಥೆನಾಲ್ನ ಖರೀದಿ ಬೆಲೆಯನ್ನು ಏರಿಸದೇ ಇದ್ದರೆ ತಾವು ಕಬ್ಬಿನ ಕ್ರಷಿಂಗ್ ಅನ್ನು ನಿಲ್ಲಿಸುತ್ತೇವೆ ಎಂದು ತಾಕೀತು ಮಾಡಿರುವ ಬಗ್ಗೆ ನಾವು ಈಗಾಗಲೇ ತಿಳಿಸಿದ್ದೆವು. ಇದೀಗ ಮಹಾರಾಷ್ಟ್ರದಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಯನ್ನು ಗಮನದಲ್ಲಿರಿಸಿಕೊಂಡು ಸರ್ಕಾರ ಇಥೆನಾಲ್ನ ಖರೀದಿ ಬೆಲೆಯನ್ನು ಲೀಟರ್ಗೆ 3 ರೂಪಾಯಿ ಏರಿಸಲು ನಿರ್ಧರಿಸಿದೆ ಎನ್ನಲಾಗಿದೆ. ಸರ್ಕಾರ ಕಬ್ಬು ಅರೆಯುವ ಹಂಗಾಮಿನ ಮೊದಲು ಸಾಮಾನ್ಯವಾಗಿ ಇಥೆನಾಲ್ನ ಖರೀದಿ ಬೆಲೆ ನಿಗದಿಪಡಿಸುತ್ತದೆ. ಪ್ರತಿ ವರ್ಷವೂ ಸಹಿತ ಕಬ್ಬಿನ ಬೆಲೆ, ಇಥೆನಾಲ್ ತಯಾರಿಕೆ ವೆಚ್ಚ ಮುಂತಾದವುಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಇಥೆನಾಲ್ನ ಬೆಲೆಯನ್ನು ಹೆಚ್ಚಿಸುತ್ತಿತ್ತು. ಆದರೆ ಈ ವರ್ಷ ಮಾತ್ರ ಸರ್ಕಾರ ಇಥೆನಾಲ್ನ ಖರೀದಿ ಬೆಲೆಯನ್ನು ನಿಗದಿಪಡಿಸಿರಲಿಲ್ಲ ಮತ್ತು ಬೆಲೆ ಏರಿಸುವ ಯಾವುದೇ ಸೂಚನೆಯನ್ನು ಸಹ ನೀಡಿರಲಿಲ್ಲ.
ಇದರಿಂದ ಸಕ್ಕರೆ ಕಾರ್ಖಾನೆಗಳು ಸಿಟ್ಟಾಗಿ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ಹೊರಹಾಕಿದ್ದವು. ಅಲ್ಲದೆ ಸರ್ಕಾರದ ಬೆಂಬಲವಿಲ್ಲದೆ ಇಥೆನಾಲ್ನ ಒಟ್ಟಾರೆ ತಯಾರಿಕೆಯ ಮೇಲೂ ಸಹ ಹೊಡೆತ ಬೀಳಲಿದೆ ಎನ್ನಲಾಗಿತ್ತು. ಈ ಎಲ್ಲ ಕಾರಣಗಳಿಂದ ಇದೀಗ ಪ್ರತಿ ಲೀಟರ್ ಇಥೆನಾಲ್ಗೆ 3 ರೂಪಾಯಿಯನ್ನು ಏರಿಸಲು ಸರ್ಕಾರ ನಿರ್ಧರಿಸಿದೆ. ಪಂಜಾಬ್ನಿಂದ 120 ಲಕ್ಷ ಟನ್ ಭತ್ತವನ್ನು ಖರೀದಿಸಿದ ಸರ್ಕಾರ, ಸಂತಸದಲ್ಲಿ ರೈತರು. ಪಂಜಾಬ್ನಿಂದ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಗೆ ಭತ್ತವನ್ನು ಖರೀದಿಸುತ್ತಿಲ್ಲ ಎಂದು ಆರೋಪಿಸಿ ಅಕ್ಟೋಬರ್ ಮೊದಲನೇ ವಾರದಲ್ಲಿ ರಾಜ್ಯದಾದ್ಯಂತ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಸರ್ಕಾರ ಈಗಾಗಲೇ ಉಗ್ರಾಣದಲ್ಲಿರುವ ಭತ್ತವನ್ನು ಖಾಲಿ ಮಾಡಿ ಹೊಸದಾಗಿ ಭತ್ತವನ್ನು ಖರೀದಿಸಬೇಕು ಎಂದು ರೈತರು ಆಗ್ರಹಿಸಿದ್ದರು. ಖರೀದಿ ಪ್ರಕ್ರಿಯೆ ಸರಾಗವಾಗಿ ನಡೆಯಲಿದೆ ಎಂದು ಸರ್ಕಾರ ರೈತರಿಗೆ ಸಮಾಧಾನವನ್ನು ಮಾಡಿತ್ತು. ಅದಾಗಿ ಸುಮಾರು 1 ತಿಂಗಳಲ್ಲಿಯೇ ಸರ್ಕಾರ ತನ್ನ ಗುರಿಯ 60% ಭತ್ತವನ್ನು ಖರೀದಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ವರದಿಗಳು ತಿಳಿಸಿವೆ. ಅಕ್ಟೋಬರ್ 1ರಿಂದ ಪ್ರಾರಂಭವಾಗುವ ಭತ್ತ ಖರೀದಿ ಹಂಗಾಮು ನವೆಂಬರ್ 30ರ ತನಕ ನಡೆಯಲಿದೆ. ಈ ವರ್ಷ ಪಂಜಾಬ್ನಿಂದ ಒಟ್ಟಾರೆ 185 ಲಕ್ಷ ಟನ್ ಭತ್ತವನ್ನು ಖರೀದಿಸುವ ಗುರಿಯನ್ನು ಸರ್ಕಾರ ಹೊಂದಿತ್ತು. ಅದಕ್ಕಾಗಿ ಸುಮಾರು 2927 ಖರೀದಿ ಕೇಂದ್ರಗಳನ್ನು ತೆರೆದು ಗ್ರೇಡ್ ಎ ಭತ್ತಕ್ಕೆ ಕ್ವಿಂಟಲ್ಗೆ 2320 ರೂಪಾಯಿ ನೀಡಿ ರೈತರಿಂದ ಭತ್ತವನ್ನು ಖರೀದಿಸುವ ಪ್ರಕ್ರಿಯೆ ಪ್ರಾರಂಭವಾಗಿತ್ತು. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಅಂಕಿಅಂಶದ ಪ್ರಕಾರ ಇದುವರೆಗೂ ಸುಮಾರು 120.67 ಲಕ್ಷ ಟನ್ನಷ್ಟು ಭತ್ತವನ್ನು ರೈತರಿಂದ ಖರೀದಿಸಲಾಗಿದೆ. ಸರ್ಕಾರದ ಈ ಯೋಜನೆಯ ಲಾಭವನ್ನು ಸುಮಾರು 6.58 ಲಕ್ಷ ಜನರು ಪಡೆದುಕೊಂಡಿದ್ದಾರೆ. ಒಟ್ಟಾರೆ ಸರ್ಕಾರ 27,995 ಕೋಟಿ ರೂಪಾಯಿಯನ್ನು ರೈತರಿಗೆ ನೀಡಿ ಭತ್ತವನ್ನು ಖರೀದಿಸಿದೆ. ನವೆಂಬರ್ 8ರ ತನಕ ಪಂಜಾಬ್ನ ಮಾರುಕಟ್ಟೆಗೆ ಸುಮಾರು 126 ಲಕ್ಷ ಟನ್ನಷ್ಟು ಭತ್ತ ಬಂದಿದ್ದು, ಅದರಲ್ಲಿ 120 ಲಕ್ಷ ಟನ್ ಭತ್ತವನ್ನು ಖರೀದಿಸುವುದರಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಖರೀದಿ ಪ್ರಕ್ರಿಯೆ ಹೀಗೆ ಮುಂದುವರೆದರೆ ನವೆಂಬರ್ ಅಂತ್ಯದಲ್ಲಿ ಸರ್ಕಾರ ತನ್ನ ಗುರಿಯನ್ನು ಮುಟ್ಟಲಿದೆ ಎನ್ನಲಾಗಿದೆ. ಸಕ್ಕರೆ ಉದ್ಯಮ ಮತ್ತು ಕಬ್ಬು ಕೃಷಿ ಎರಡೂ ಬಹಳ ನಷ್ಟದಲ್ಲಿದೆ ಎಂದ NFCSF. ಸರ್ಕಾರದ ನಿರ್ಲಕ್ಷ್ಯದಿಂದ ಕಳೆದ ಕೆಲ ವರ್ಷಗಳಿಂದ ಸಕ್ಕರೆ ಉದ್ಯಮ ಮತ್ತು ಕಬ್ಬು ಕೃಷಿ ಕ್ಷೇತ್ರಗಳು ಬಹಳ ನಷ್ಟದಲ್ಲಿದ್ದು, ಇದನ್ನು ಈ ಕೂಡಲೇ ಸರಿಪಡಿಸದೇ ಇದ್ದರೆ ದೇಶದ ಬಹಳಷ್ಟು ಸಕ್ಕರೆ ಕಾರ್ಖಾನೆಗಳು ಮುಚ್ಚುತ್ತವೆ ಮತ್ತು ಕಬ್ಬು ಬೆಳೆಯುವ ರೈತರು ಪರ್ಯಾಯ ಬೆಳೆ ಹುಡುಕಿಕೊಳ್ಳಬೇಕಾಗುತ್ತದೆ ಎಂದು NFCSF ಸರ್ಕಾರಕ್ಕೆ ಪತ್ರ ಬರೆದಿದೆ. ಡಿಸೆಂಬರ್ 2023ರಂದು ಭಾರತ ಸರ್ಕಾರ ಸಕ್ಕರೆಯ ರಫ್ತನ್ನು ನಿಷೇಧಿಸಿತ್ತು. ಇದರಿಂದ ಭಾರತದಲ್ಲಿರುವ 535 ಸಕ್ಕರೆ ಕಾರ್ಖಾನೆಗಳಲ್ಲಿ ಕಬ್ಬು ಅರೆಯುವ ಹಂಗಾಮಿನ ಮೊದಲು ಸುಮಾರು 80 ಲಕ್ಷ ಟನ್ ಸಕ್ಕರೆ ಸಂಗ್ರಹಣೆಯಾಗಿದೆ. ಈ ವರ್ಷ ಸುಮಾರು 325 ಲಕ್ಷ ಟನ್ ಸಕ್ಕರೆ ಉತ್ಪಾದನೆಯಾಗಲಿದೆ ಎಂದು ಅಂದಾಜಿಸಲಾಗಿದ್ದು, ಭಾರತದ ಪ್ರತಿ ವರ್ಷದ ಸರಾಸರಿ ಸಕ್ಕರೆ ಸೇವನೆಯ 290 ಲಕ್ಷ ಟನ್ ಬಿಟ್ಟರೂ ಸಹ ಬರೋಬ್ಬರಿ 115 ಲಕ್ಷ ಟನ್ ಸಕ್ಕರೆ ಕಾರ್ಖಾನೆಗಳ ಉಗ್ರಾಣದಲ್ಲೇ ಉಳಿಯಲಿದೆ. ಹೆಚ್ಚಿರುವ ಸಕ್ಕರೆಯನ್ನು ರಫ್ತು ಮಾಡಲು ಸಹ ಅವಕಾಶ ಇರದೆ ಸಕ್ಕರೆ ಕಾರ್ಖಾನೆಗಳು ನಷ್ಟ ಅನುಭವಿಸಲಿದ್ದಾರೆ. ಕಬ್ಬಿನ FRP ಅಥವಾ ಫೇರ್ ಆ್ಯಂಡ್ ರೆಮ್ಯುನೇಟಿವ್ ಪ್ರೈಸ್ ಅನ್ನು 8% ಏರಿಸಿ ಪ್ರತಿ ಟನ್ಗೆ 3,400 ರೂಪಾಯಿ ರೈತನಿಗೆ ದೊರೆಯುವಂತೆ ಸರ್ಕಾರ ಮಾಡಿತ್ತು. ಆದರೆ ಸಕ್ಕರೆಯ ಕನಿಷ್ಠ ಮಾರಾಟ ಬೆಲೆ ಮಾತ್ರ 2019ರಿಂದಲೂ ಕಿಲೋಗ್ರಾಮಿಗೆ 31 ರೂಪಾಯಿ ಇದೆ. ಕಳೆದ ಕೆಲ ವರ್ಷಗಳಿಂದ ಸಕ್ಕರೆಯ ಉತ್ಪಾದನಾ ವೆಚ್ಚ ಹೆಚ್ಚುತ್ತಲೇ ಇದ್ದು, ಸದ್ಯಕ್ಕೆ 1 ಕಿಲೋಗ್ರಾಂ ಸಕ್ಕರೆ ಉತ್ಪಾದಿಸಲು ಸುಮಾರು 41.66 ರೂಪಾಯಿ ತಗುಲುತ್ತಿದೆ. ಇದರಿಂದ ಸಕ್ಕರೆ ಕಾರ್ಖಾನೆಗಳಿಗೆ ನಷ್ಟವಾಗುತ್ತಿದ್ದು, ಒಟ್ಟಾರೆ ಸುಮಾರು 1.51 ಲಕ್ಷ ಕೋಟಿ ರೂಪಾಯಿಯಷ್ಟು ರೈತರಿಗೆ ನೀಡಬೇಕಾಗಿದ್ದ ಹಣವನ್ನು ಸಕ್ಕರೆ ಕಾರ್ಖಾನೆಗಳು ಬಾಕಿ ಇರಿಸಿಕೊಂಡಿವೆ. ಇಷ್ಟೆಲ್ಲ ತಾಪತ್ರಯದಲ್ಲಿ ಸಕ್ಕರೆ ಕಾರ್ಖಾನೆಗಳು ಇರುವುದರಿಂದಲೇ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಸಕ್ಕರೆ ಕಾರ್ಖಾನೆಗಳ ಪುನರುಜ್ಜೀವನಕ್ಕೆ ಬೇಕಾದ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನ್ಯಾಷನಲ್ ಫೆಡರೇಷನ್ ಆಫ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರೀಸ್ ಸರ್ಕಾರವನ್ನು ಕೋರಿಕೊಂಡಿದೆ. ನಾಳೆಯಿಂದ ಬೆಂಗಳೂರು ಕೃಷಿ ಮೇಳ, ರೈತರಿಗೆ ಆಹ್ವಾನ.
ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ನಡೆಯುವ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದವರು ಆಯೋಜಿಸಿರುವ 2024ನೇ ಸಾಲಿನ ಕೃಷಿ ಮೇಳ ನಾಳೆಯಿಂದ ಪ್ರಾರಂಭವಾಗಲಿದೆ. ನಾಳೆಯಿಂದ 4 ದಿನಗಳ ಕಾಲ ನಡೆಯುವ ಕೃಷಿ ಮೇಳದಲ್ಲಿ ಭಾಗವಹಿಸಿ ಆಧುನಿಕ ತಾಂತ್ರಿಕತೆಗಳ ಬಗ್ಗೆ, ಹೊಸ ಸಂಶೋಧನೆಗಳ ಬಗ್ಗೆ ಉಪಯುಕ್ತ ಮಾಹಿತಿಯನ್ನು ಪಡೆದುಕೊಳ್ಳಲು ರೈತರಿಗೆ ಆಹ್ವಾನಿಸಲಾಗಿದೆ. ಈ ಬಾರಿಯ ಕೃಷಿ ಮೇಳದ ಘೋಷವಾಕ್ಯ ಹವಾಮಾನ ಚತುರ ಡಿಜಿಟಲ್ ಕೃಷಿ ಎಂದಾಗಿದೆ. ಸ್ವಯಂಚಾಲಿತ ನೀರಾವರಿ, ರಸಾವರಿ, ಕೃತಕ ಬುದ್ಧಿಮತ್ತೆ ಉಪಯೋಗಿಸುವ ಕೃಷಿ ಉಪಕರಣಗಳು, ಡ್ರೋನ್, ಸ್ವಯಂಚಾಲಿತ ಡ್ರೋನ್, ಅರೆ ಸ್ವಯಂಚಾಲಿತ ಟ್ರ್ಯಾಕ್ಟರ್ನಂತಹ ಹಲವಾರು ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸುವ ಪ್ರದರ್ಶನ ತಾಕುಗಳು, ಮಳಿಗೆಗಳು ಈ ಬಾರಿಯ ಕೃಷಿ ಮೇಳದ ಆಕರ್ಷಣೆಯಾಗಿದೆ. ಈ ಬಾರಿ ಕೃಷಿ ಮೇಳದಲ್ಲಿ ವಿವಿಧ ಕೃಷಿ ಕಂಪನಿಗಳ FPOಗಳ, ಸ್ವಸಹಾಯ ಸಂಘಗಳ, ಸರ್ಕಾರಿ ಸಂಸ್ಥೆಗಳ 700ಕ್ಕೂ ಹೆಚ್ಚು ಮಳಿಗೆಗಳು ಇರಲಿದ್ದು, ರೈತರು ಎಲ್ಲ ಮಳಿಗೆಗಳಿಗೆ, ಪ್ರದರ್ಶನ ತಾಕುಗಳಿಗೆ ಭೇಟಿ ನೀಡಿ ಹಲವಾರು ಉಪಯುಕ್ತ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.